ಹಾಗೆ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ಸಂಡೇ ಇತ್ತು, ರ್ಯಾಪಿಡೋ ಮಾಡೋಣ ಅಂತ ಅನ್ಕೊಂಡೆ. ಬಟ್ ನಮ್ಮ ಫ್ರೆಂಡ್ಸು ಇಸ್ಕಾನ್ ಟೆಂಪಲ್ಗೂ ಮತ್ತು ಎಲ್ಲರೂ ಹೊರಗೆ ಹೋಗೋಣ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ರ್ಯಾಪಿಡೋ ಮಾಡೋದು ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಅವ್ರ ರೂಮಿಗೆ ಬಂದೀನಿ. ಇವಾಗ ರೂಮಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಅವ್ರು ಏನೋ ಟಿಫನ್ ಮಾಡ್ತಿದ್ದಾರೆ. ಸೊ ಏನು ಮಾಡಾಕತ್ತಾರ ಏನಂತ ನೋಡೋಣ ಬನ್ನಿ. ಫ್ರೆಂಡ್ಸ್ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಒಬ್ಬನು ಫ್ರೆಶ್ ಆಗಿ ಬಂದ, ಇನ್ನೊಬ್ಬನು ಪಂಜಿ ಉಟ್ಕೊಂಡು ಪುರಿ ಮಾಡತ್ತಾನ. ಪುರಿ ಉತ್ತಾಕತ್ತಾನೊಬ್ಬನು ಬೈ ಮನೆ ಲತ್ತಣಿಗೆ ಮನೆ ತಗೊಂಡು ಪುರಿ ಉತ್ತಾರಪ್ಪ. ಬ್ಯಾಚುಲರ್ ರೂಮಲ್ಲಿ ಮನೆ ಇಲ್ಲದ ಕವರ್ ಮನೆ ಇಲ್ಲದ ಪ್ರಯುಕ್ತ ಇದು 250 ರೂಪಾಯಿ ಕೊಟ್ಟು ಒಂದು ಟಿ ಶರ್ಟ್ ತಂದಿದ್ರು. ಆ ಟಿ ಶರ್ಟ್ ಕವರ್ನಾಗ ಹಾಕ್ಯಂದು ಇದು ಬಾಟ್ಲಿ ಒಂದು ಟಿ ಶರ್ಟ್ ಕವರ್ ರಬ್ಲಿ ಹಾಕಿ ಉದ್ದಾಕತ್ತಾರ. ನಿಮ್ಮ ಮನೆಗೆ ಏನಾರ ಮಣಿ ಇಲ್ಲ ಲತ್ತಣಿಗೆ ಇಲ್ಲ ಅಂತಂದ್ರೆ ಸೊ ಇನ್ನು ಟ್ರೈ ಮಾಡಿ. ಇನ್ ಕೇಸ್ ಎಕ್ಸ್ಟ್ರಾ ಇದ್ರೆ ನನಗೆ ಕೊಟ್ಟು ಕಳಿಸಿ. ನೋಡ್ರಿ ಎಂತಿಂತ ಟೆಕ್ನಾಲಜಿಯಾ. ಪುರಿ ಹೆಂಗಾಗಿದಾವ ಅಂತಂದು ನೋಡೋಣ ಬನ್ನಿ. ಪುರಿ ನಾವು ಯಾವ ಹಿಟ್ಟನೆ ಮಾಡಿರಿ ಗೈಸ್? ಪೂರಿ ಎಲ್ಲರ ಮನೆಗೂ ಪೂರಿ ಉದ್ದಿರ್ತಾವ. ಇವರು ಪೂರಿ ನೋಡಿ ಟಣ್ ಟಣ್ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀವಿ. ಪುಡಿ ಹಾಕ ಎಲ್ಲಾರ ಮನೆಯಾಗೂ ಗೈಸ್. ಇವರು ಪೂರಿ ಎಲ್ಲರ ಮನೆಗೂ ಮೈದಾ ಹಿಟ್ಟನೆ ಮಾಡಿದ್ರೆ, ಇವರು ಗೋಧಿ ಹಿಟ್ಟನೆ ಮಾಡ್ಯಾರಂತ. ಇವ ಹೇಳಿದಂತ್ರಿ ಗೋಧಿ ಹಿಟ್ಟೆಲ್ಲ ಪೂರಿ ಮಾಡೋದು ಜೋಳದ ಹಿಟ್ಟು ಅಂತ ಇವನ್ ಅಂದ್ರಿ. ಇವ ಹೇಳಿದಂತ್ರಿ ಲೇ ಪೂರಿ ಮಾಡೋದು ಜೋಳದ ಹಿಟ್ಟಲ್ಲ ಅಕ್ಕಿ ಹಿಟ್ಟು ಅಂತ ಇವ ಅಂದಂತ್ರಿ. ಇವ್ರು ಇವ್ನು ಜೋಳದ ಹಿಟ್ಟು ಅಂತಾನ, ಮತ್ತೆ ಇವ್ನು ಗೋಧಿ ಹಿಟ್ಟು ಅಂತಾನ, ಅವ್ನು ರಾಗಿ ಹಿಟ್ಟು ಅಂತಾನ, ಮತ್ತೆ ಪೂರಿ ಮೋಸ್ಟ್ಲಿ ಗೊಂಜಾಳದ ಹಿಟ್ಟನೆ ಮಾಡ್ತಾರ. ಗೊಂಜಾಳದ ಹಿಟ್ಟನೆ ಪೂರಿ ಮಾಡ್ತಾರೆ ಗೈಸ್. ಇವರೆಲ್ಲರೂ ಗೋಧಿ ಹಿಟ್ಟನೆ ಮಾಡಿ ಗೊಂಜಾಳ ಹಿಟ್ಟಲ್ಲಿ ಮೈದಾ ಹಿಟ್ಟು ಮಾಡ್ತಾರಂತೆ. ಗೊಂಜಾಳ ಹಿಟ್ಟನೆ ಗೊಂಜಾಳ ಹಿಟ್ಟನೆ ಪೂರಿ ಮಾಡ್ತಾರ, ಅವ್ರು ಗೋಧಿ ಹಿಟ್ಟನೆ ಪೂರಿ ಮಾಡತ್ತಾರ. ಅವ್ ಪೂರಿ ನೋಡಕ ಹೆಂಗಾಗ್ಯಾವ ಅಂದ್ರ 2 ಕಣ್ಣು ಇನ್ನೊಂದ್ 2 ಕಣ್ಣು ಹಾಕ್ಸಂತ ತಿನ್ಬೇಕ್ರಿ. ಈ ಜನುಮವೇ ಸವಿದಿದೆ ಈ ರುಚಿಯ ಕೆಲಸ ಮಾಡ್ಲಿ. ಬಾಂಡ್ಲಿ ಒಳಗ ಪೂರಿ ಕರದ್ರ ದಬರಿ ಒಳಗ ಪೂರಿ ಕರಿಯಾಕತ್ತಾನ. ಅವು ಒಬ್ಬಕ್ಕಲ್ಲೂ ಏನಿಲ್ಲ, ಮುರಿದ್ರ ಪುಡಿ ಆಗತ್ತವು. ಎಣ್ಣೆ ತೋರಿಸ್ಬೇಡ, ಸೌಂಡ್ ಹೆಂಗ್ ಬರ್ತೈತಿ ಗೈಸ್? ಪೂರಿ ಅನ್ನಲ್ರಿ ಹಬ್ಬ ಅಂತಾರ. ಇವಾಗ ಎಂತೆಂತ ಹಿಟ್ನಾಗ ಏನೇನ್ ಮಾಡ್ತಾರ ಗೈಸ್ ಇವ್ರು. ಬಾಯಲ್ಲಿ ಏನೋ ರುಚಿ ಆಗಿದಾವು, ಬಟ್ ಏನೋ ಒಂದ್ ಸ್ವಲ್ಪ ಕಮ್ಮಿ ಇದೆ. ಇವ್ರು ಮೋಸ್ಟ್ಲಿ ಇದು ಗೋಧಿ ಹಿಟ್ಟನೆ ಮಾಡ್ಯಾರಲ್ಲ, ಅದಕ್ಕೋಸ್ಕರ ಪೂರಿ ಚಲೋ ಆಗಿಲ್ಲ. ಇದು ಗೊಂಜಾಳ ಹಿಟ್ಟನೆ ಮಾಡಿದ್ ಇನ್ನೂ ಚಲೋ ಆಗ್ಬೇಕು. ಅವ್ರು ಯಾವ್ದ ಹಿಟ್ಟನೆ ಮಾಡ್ಯಾರ. ಇದು ಪಲ್ಯ ತೋರಿಸ್ತಾ ನೋಡಿ ಫ್ರೆಂಡ್ಸ್. ಇದು ಕೈ ಇಡಕ ಏನ್ರ ಒಂದು ತಡಿ. ಇದು ಬ್ಯಾಳಿ ದಾಲ್ ತರ ಮಾಡಿದಾರ ಗೈಸ್. ಬ್ಯಾಳಿ ಆಲೂಗಡ್ಡೆ ಕಾಣ್ತಿಲ್ಲ? ಕಾಣ್ತಿದಾವು. ಪಲ್ಯ ಮಾಡಕ್ಕೋ ಸಾರ್ ಆಗೈತಿ. ಸೊ ಓಕೆ, ಬ್ಯಾಚುಲರ್ ರೂಮ್ ನಾವ್ ಏನ್ ಮಾಡಿದ್ರ ಅದ ಅಡಿಗೆ ಗೈಸ್. ಎಲ್ಲಾರ ಗ್ಯಾಂಗಲ್ಲಿ ಒಬ್ಬನ್ ಇರ್ತಾನ, ಎಲ್ಲಾರ ಕೆಲಸ ಮಾಡೋ ಹೊತ್ನಾಗ ಒಬ್ಬನು ಏನೋ ಮಾಡಕತ್ತಿರ್ತಾನಲ್ಲ, ಅವ್ನು ತೋರಿಸ್ತೇನೆ ನೋಡಿ. ನಿನ್ನೆ ರಾತ್ರಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಇಸ್ಕಾನ್ ಟೆಂಪಲ್ ಹೋಗೋಣ, ಬೇಗ ಅಣಿಯಾಗಿ ಬಾ ಅಂದ್ರು. ನಾನು ಒಂದು ರ್ಯಾಪಿಡೋ ಮಾಡೋದ್ ಬಿಟ್ಟು ಇವ್ರ ಸಲುವಾಗಿ ಬೇಗ ಬಂದ್ಬಿಟ್ರ. ಇವ್ನು ಇನ್ನೂ ಫ್ರೆಶ್ ಹಾಕನಿ ಅಂತಂದು ಹೋಗಿ ಇನ್ನೂ ಹಾಳ್ಮುಖ ತಗೊಂಡಿಲ್ಲ. ನಮ್ ದೋಸ್ತ ಏನೋ ಒಂದ್ ಲೈನ್ ಹೇಳ್ತಾನ್ರಿ, ಪೂರಿ ಮೈದಾ ಹಿಟ್ಟನೆ ಮಾಡ್ಬೇಕಂತ ಅಂತಾನಿ. ಇಲ್ಲಲ್ಲಿ ಅದ ಗೋಧಿ ಹಿಟ್ಟನೆ ಮಾಡೇವಿ ಏನಾಗಲ್ಲ ಅಂತಂದ. ಅದಕ್ಕೊಂದ್ ಲೈನ್ ಹೇಳ್ತಾನ. ಏನ್ ಹೇಳೋದು ಹೇಳ್ಬ ಬ್ರೋ. ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಪೂರಿನ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಗೊಂಜಾಳ ಹಿಟ್ಟಲ್ಲಿ ಮಾಡಿದ್ರೆ ತಿನ್ಬೇಕಷ್ಟೇ. ಯಾಕೆ ಅಷ್ಟೇ ಗೈಸ್. ಬ್ಯಾಚುಲರ್ ರೂಮ್ ಹೆಂಗಿರುತ್ತಂದ್ರ ತೋರಿಸ್ತಾ ನೋಡಿ. ಬಿಟ್ಟಿರ್ತಾರ. ಇಲ್ಲಿ ಒಂದ್ ಡ್ರಮ್ ಐತಿ, ಇವನ ಸ್ನಾನ ಮಾಡಕ ನೀರ್ ಇಟ್ಟಾನ. ಈ ತರ ಬ್ಯಾಗಿಗೆಲ್ಲ ಎಲ್ಲಿ ಬೇಕಾದಲ್ಲಿ ಹೋಗ್ಯದ. ಇದು ಹಿಂಗ್ ಕಸ ಒರ್ಸದ್ ಹಿಂಗ್ ಎಲ್ಲೆಲ್ರ ಹಾಕದ. ಆಮೇಲೆ ಇದು ಹೆಂಗ್ ಬೇಕಾದಂಗ ಮಕ್ಕಣದ. ಬೆಳಗ್ಗೆ ಮಕ್ಕಂದ್ರ ಹಾಸಿಗೆ ತೆಗದಿಲ್ಲ ನೋಡ್ರಿ ಇವ್ರು, ದರಿದ್ರ ನನ್ನ ಮಕ್ಕಳು. ಇಲ್ಲಿ ಲೈಟ್ ಇಲ್ಲ. ನೋಡ್ರಿ ತಿಂಗಳ 6,000 ಬಾಡಿಗೆ ಕಟ್ತಾರ, ಒಂದ್ ಲೈಟ್ ಹಾಕ್ಸಿಲ್ರಿ ಇಲ್ಲಿಗೆ. 20,000 ಅಡ್ವಾನ್ಸ್ ಕೊಟ್ಟಾರ್ರಿ. ಕಾಣಂಗೆ ಇಲ್ರಿ. ವಿಡಿಯೋ ಮಾಡಕ್ಕಾರ ಕಾಣಂಗೆ ಇಲ್ಲ. ಬರ್ಲೆ ಈ ಕಣ್ ನೋಡ್ರಿ, ಈ ಮನಿ ನೋಡ್ರಿ, ಕಲರ್ಫುಲ್ ಆಗೈತಿ. 19 kg ಗ್ಯಾಸ್ ತಂದರಿ, 4,500 ಕೊಟ್ಟ 120 ರೂಪಾಯಿ ಕೊಟ್ಟು ಕ್ಯಾನ್ ತಂದರಿ. ಆಮೇಲೆ ಮತ್ತೆ ತಂದರಿ ಇವ್ರು, ಇದು ಊರಿಂದ ತಂದಾನ ಫ್ರೀ ಆಗಿ. ನಮ್ಮ ಅರ್ಜೆಂಟ್ ಹೇಳಿದಿರಿ ಗೋಧಿ ಹಿಟ್ನಾಗ ಪುರಿ ಆಗಲ್ಲ.
ಇಷ್ಟೆಲ್ಲ ಗ್ರಾಸರಿ ತಂದಾರ್ರಿ ಡಿಮಾರ್ಟ್ ಇಂದ ತಂದಾರ ನೋಡ್ರಿ ಇವರೆಲ್ಲ ಇದನ್ನ ಹೋಗಿ ಕಂಪ್ನ್ಯಾಗ ಪಾಯಸ್ ಹೇಳಿದ್ರೆ ಮೇಂಟೈನ್ ಮಾಡ್ಬೋದು. ಬಾಲಾಜಿ ಟೀ ಎಲ್ಲ ಹೈಜೀನ್ ಮೇಂಟೈನ್ ಮಾಡ್ತಾರೆ ಊಟದಾಗೆಲ್ಲ ಭಾರಿ ಹೈಜೀನ್ ಐತ್ರಿ. ಜೀರಿಗೆ ಇವನ್ನೆಲ್ಲ ಊಟ ಆದ್ಮೇಲೆ ತಿನ್ಬೇಕ್ರಿ ಹಿಂಗ ನನಗ. ಆಮೇಲೆ ನೋಡ್ರಿ ಕ್ಯಾಲೆಂಡರ್ ನೋಡ್ರಿ ಎಷ್ಟು ದೊಡ್ಡದೈತಿ ಇವ್ರದ್ದು. ಬೆಂಗಳೂರು ಮುದ್ರಣಲ್ಲಿ ಯಾವ ತಿಂಗಳಿದ್ದು? ಹಾ ಫೆಬ್ರವರಿ. ಕರೆಕ್ಟ್ ಐತಿ. ಒಂದು ಇವತ್ತಿ ಕುಂಕುಮ ಐತ್ರಿ, ದೇವ್ರ ಫೋಟೋ ಇಲ್ರಿ ಯಾವ ಆಯ್ತು. ಶಿವಪ್ಪ ಒಳ್ಳೇದ್ ಮಾಡಪ್ಪ ಎಲ್ಲರಿಗೂ. ಆಯ್ತು ದೇವ್ರ ಫೋಟೋ ಐತಿ. ಸಾರಿ ತಪ್ಪಾಯ್ತ. ಆಮೇಲೆ ಇದು ಡಸ್ಟ್ಬಿನ್ ರೀ. ಸಿಂಕ್ ಐತ್ರಿ, ಸಿಂಕ್ನ ನೀರ್ ಬರಲ್ರಿ, ಏಟ ಬರಲ್ರಿ ನೀರು. ಆನ್ ಮಾಡಿದ್ರೆ ಆಫ್ ಮಾಡಿದ್ರೆ ಬರಲ್ರಿ. ಅದಕ್ಕೆ 2 ಚಮ್ ಬಿಟ್ಟಾರ್ರಿ. ಚಮ್ನೆ ಹಿಂಗ ಚೆಲ್ಲೋದು ನೀರು ಇದು ಮಾಡೋದು. ಆಮೇಲೆ ಇವರು ಪಾತ್ರೆ ತೊಳೆಯಕ ಎಕ್ಸೋ ಡಿಸ್ ತಂದಾರ್ರಿ. ತರಕಾರಿ ಇಡಕ ನಮ್ ಸೈಡ್ ಎಲ್ಲ ಇದು ಮಾಡ್ದವ್ರಿ. ಇವ್ರು ಯಾವ್ದೋ ಒಂದು ರಟ್ಟಿ ಬಾಕ್ಸ್ ತಂದಾರ್ರಿ, ಕುಕ್ಕರ್ ಬಾಕ್ಸ್. ಕುಕ್ಕರ್ ಬಾಕ್ಸ್ನಾಗ ಆಲೂಗಡ್ಡೆ ಇಟ್ಟಾರ್ರಿ. ಇವು ಒಳಗಡ್ಡೆ ಅಂತ ಖಾಲಿನಾಗ್ಯವ. ಇದು ಉಪ್ಪಿನಕಾಯಿ ತಂದಾರ್ರಿ. ಆಮೇಲೆ ಹುಣಸೆ ಹಣ್ಣು ತಂದಾರ್ರಿ. ಇದು ಪುಡಿ ಚಟ್ನಿ ಐತ್ರಿ. ಆಮೇಲೆ ತರಕಾರಿ ಕಟ್ ಮಾಡಕ ಮಣಿ ಐತಿ. ಇವೆಲ್ಲ ಭತ್ತದ ಅಕ್ಕಿ, ಗದ್ದೆ ಅಕ್ಕಿ. ಇಷ್ಟೆಲ್ಲ ಐತಿ ನೋಡ್ರಿ ಅಡ್ಗೆ ಮನೆಗೆ. ಅಡ್ಗೆ ಮನೆ ಮಾತ್ರ ಫುಲ್ ಹೈಜೀನ್ ಐತ್ರಿ. ಒಂದ್ಸರಿ ಕ್ಲೋಸ್ಅಪ್ನೇ ತೋರ್ಸ ನೋಡ್ರಿ. ಇಷ್ಟೇ ಚೆನ್ನಾಗೈತ್ರಿ ರೂಮ್. ಇದಕ್ಕೆ 6,000 ರೂಪಾಯಿ ಬಾಡಿಗೆ, 20,000 ರೂಪಾಯಿ ಅಡ್ವಾನ್ಸ್ ರೀ. ಇವ್ರು ಬಿಟ್ಟು ಹೋಗಿಂದ ನೀವು ಯಾರಾದ್ರೂ ಬರಂಗಿದ್ರೆ ಹಬ್ಗೋಡೆ ಲೊಕೇಶನ್ ಹಾಕಿರ್ತೇನೆ, ಇಲ್ಲಿ ಬಂದಿರಿ ನೀವು. ದಯವಿಟ್ಟು ಬರಾಕ್ ಹೋಗ್ಬೇಡ್ರಿ, ರೂಮ್ ಚೆನ್ನಾಗೈತಿ. ಹೊರಗೆ ನೋಡಿದ್ರ ಇದು ರೂಮ್ ರೀ. ಎಲ್ಲಿ ಬೇಕಾದಲ್ಲಿ ಇದನ್ನ ಹಾಕಿ ಕಟ್ಟಿದಾರ. ಒಂದು ಲೈಟ್ ಇಲ್ರಿ ಫ್ರೆಂಡ್ಸ್. ಇವಾಗ ಒಂದು ಕಸ ಹೊಡಿತಾನ. ಯಾರ ಏನಾರು ಬಂದು ಕೇಳಿದ್ರೆ ಅಂದ್ರೆ ನೀನೇನು ಮಾಡಿಲ್ಲ, ನಾ ಕಸ ಹೊಡ್ದಾನಿ, ನಾ ಪಾತ್ರೆ ತೊಳ್ದಾನಿ. ದಿನ ಪೂರ್ತಿ ಮಾಡೋದಂತ ಕೆಲಸ. ಅಡಿಗೆ ಮಾಡಿ ಬೆಳಗ್ಗೆ ರಾತ್ರಿ ನಾನು ಅಡಿಗೆ ಮಾಡಿ ಸಮಾಧಾನ ಮಾಡ್ಕ. ರಾತ್ರಿ ಪಾಪ ನೀರೇ ಮಾಡ್ಯಾನ. ಬರೇ ಸುಳ್ಳು. ಏನಾರು ಹೇಳಿದ್ರೆ ನೀನೇನ್ ಮಾಡಿ ಇವನ್ ಜೊತೆ ರೂಮ್ ಮಾಡೋದು ಒಂದ, ಪಿಜ್ಜಾಗ 5,000 ಕೊಟ್ಟಿರೋದು ಒಂದ. ಇಂಥ ರೋಪ್ ನಿಲ್ಬಿಟ್ರ ಗ್ರೂಪ್ ಮಾತ್ರ ಸತ್ಯ ನೋಡ್ರಿ. ನಮ್ ಫ್ರೆಂಡ್ ಗೋಧಿ ಹಿಟ್ಟಿನ ಪುರಿ ಮಾಡ್ಯಾನ. ಪುರಿ ತಿನ್ನೋಣ ಬರ್ರಿ, ಹೆಂಗದ ಟೇಸ್ಟ್ ನೋಡೋಣ. ತಗೊಂಬರ್ರಿ ಪುರಿನ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಬಿಸಿ ಬಿಸಿ ಗೋಧಿ ಹಿಟ್ಟಿನ ಪುರಿ, ಆಮೇಲೆ ಆಲೂಗಡ್ಡೆ ಸಾಗು ತಿಂತ ಇದ್ರೆ ಒಂದ್ ಮೂರ್ ಚಟಾಪಟ ಪೂರಿ ನೋಡಿ ಈಗ ಚಟಾಪಟ ನೋಡಿ. ಪೂರಿ ಎಲ್ಲ ಪುಡಿ ಆಗೋದ್ರಿ. ಇವನ ನೀತಿನ ಉಬ್ಬೇತ್ರಿ. ಪೂರಿ ಉಬ್ಬಿ ತೋರ್ತ ನೋಡಿ. ಪಲ್ಯ ಮಾತ್ರ ಮಸ್ತ್ ಗಮ್ ಅಂತೈತ್ರಿ. ತಿಂತಾ ಇದ್ದೆ ಗೈಸ್. ಹೆಂಗಿದ್ದಾರಲ್ಲ ಪಟ್ ಅಂತ ರೆಡಿಯಾಗಿ ಹಿಂಗಾಗಿ ನೋಡಿ ರೆಡಿಯಾಗಿ ಹೋಗ್ತಿದ್ದೀವಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಮೆಜೆಸ್ಟಿಕ್ ಬಸ್ ಹತ್ತಿ. ಮೆಜೆಸ್ಟಿಕ್ ಅಲ್ಲಿ ಒಂದು ಟೂರಿಸಂ ಪ್ಲೇಸ್ ಐತಿ, ಸ್ಕೈ ವಾಕ್ ಅಂತ. ಸೊ ಆ ಪ್ಲೇಸಿಗೆ ಒಂದು ಹೊಸಬ ಅಂಡರ್ ಗ್ರೌಂಡ್ ಇವನ್ನೆಲ್ಲ ತೋರಿಸ್ಕೊಂಡು ಅಲ್ಲಿಂದ ನಾವು ಹೋಗ್ತಿರೋದು ಇಸ್ಕಾನ್ ಟೆಂಪಲ್ಗೆ ಹೋಗಿ, ಒರೇನ್ ಮಾಲಿಗೆ ಹೋಗಿ ಏನೇನದ ನೋಡ್ಕೊಂಡು ಇವ್ರು ಎಲ್ಲರಿಗೆ ಇವ್ನಿಗೆ ಬೆಂಗಳೂರು ಹೊಸದು. ಸೊ ನೀವು ತೋರಿಸಿ ಮತ್ತೆ ರೂಮಿಗೆ ಬರೋಣ. ಇವತ್ತಿನ ಡೇ ಎಲ್ಲ ಹೆಂಗಿರುತ್ತೆ ಅಂತಂದ್ರೆ ಪೂರ್ತಿ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಹೋಗೋಣ ಫ್ರೆಂಡ್ಸ್. ಮನೆಗೂ ಬಸ್ ಹತ್ತಿ ನಿಧಿ ಮಾಡಕತ್ತಾನೆ. ಮನೆಗೂ ಬಸ್ ಹತ್ತಿ 50 ರೂಪಾಯಿ ಕೊಟ್ಟು ಬಸ್ ಮುಗಿಸ್ಕೊಂಡ್ವಿ. ಇವಾಗ ನಮ್ಮ ಯಾಕೇನದು ಮನೆಗೂ BMTC ಬಸ್ಸಲ್ಲಿ ಕಂಡಕ್ಟ್ರು ಹುಡುಗಿರನ್ನ ಬಿಸಿ ನಮ್ಮ ಫ್ರೆಂಡ್ಸ್ಗೆ ಇಬ್ಬರಿಗೆ ಸೀಟ್ ಬಿಟ್ಕೊಟ್ರೆ ನಮಗೂ ಸೀಟ್ ಸಿಗ್ತಿದ್ದೆ. ಇನ್ನು ಕೂತ್ಕೊಂಡ್ವಿ. ಅಂತೂ ಇಂತೂ ಎಲೆಕ್ಟ್ರಾನಿಕ್ ಸಿಟಿಂದ ಬೋಡಿ ಬಸ್ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಬಂದ್ವಿ. ಇಲ್ಲಿಂದ ಇಸ್ಕಾನ್ ಟೆಂಪಲ್ ಬಸ್ ಹತ್ಕೊಂಡು ಹೋಗೋಣ. ನಮ್ಮ ದೋಸ್ತರು ಯಾರು ಮೆಜೆಸ್ಟಿಕ್ ನೋಡಿರಲಿಲ್ಲ, ಇವತ್ತು ಮೆಜೆಸ್ಟಿಕ್ ನೋಡಿದ್ರು. ಇನ್ನೂ ಒಂದು ಪ್ಲೇಸ್ ತೋರಿಸೋದವ್ರಿಗೆ ತೋರಿಸ್ಕೊಂಡು ಹೋಗೋಣ. ಆ್ಯಕ್ಚುಲಿ ನಮ್ಮ ಕಾಲೇಜ್ ಬಸ್ಸಲ್ಲಿ ಬಂದು ಪಾಸ್ ಕೇಳ್ತಿದ್ರು. ಇವರು ಟಿಕೆಟ ಪಾಸ್ ಅಂದ್ರೆ ನಾವು ಇಲ್ಲೇ ಪಾಸ್ ಆಗ್ತೀವಿ. ಸುಮ್ಮನೆ ಹೋಗ್ಬಿಟ್ಟು ಇಲ್ಲ 80 ರೂಪಾಯಿ ಕೊಟ್ಟು ಫೋನಾಗಿ ಪಾಸ್ ತೆಗ್ಸ್ಕೊಂಡಿದ್ವಿ. ಅವ್ರು ನೋಡ್ಲಿಲ್ಲ ಅಂತ ತೆಗ್ಸಿದ್ವಿ. ಇಷ್ಟೆಲ್ಲ ಅನ್ನಿಸ್ಬಿಡ್ಬೇಕು. ಎಷ್ಟು ಚೀಪ್ ಅನ್ನಿಸ್ಬಿಡುತ್ತೆ ಅಂದರೆ ಇಲ್ಲಿ ಲೋಲು ಮಾಲ್ ಇದೆ. ಯಾರಾದ್ರೂ ಬೆಂಗಳೂರಲ್ಲಿದ್ದರೆ ನೋಡಿ. ಯಾವುದೋ ಬಸ್ ಹತ್ಕೊಂಡ್ಬಂದು ಇಸ್ಕಾನ್ ಟೆಂಪಲ್ ಹತ್ರ ಇಳಿಸಂದ್ರೆ ಅಣ್ಣ ಹೋಗಿ ಹಿಂದೆ ನಿಲ್ಸ್ಬಿಟ್ಟ. ನಮ್ದು 80 ರೂಪಾಯಿ ಕೊಟ್ಟು ಪಾಸ್ ತೆಗ್ಸಿದ್ರು ನಡೆಯೋದು ತಪ್ಪಲಿಲ್ಲ ನಮ್ಗೆ. ಇಲ್ಲಿಯವರು 80 ರೂಪಾಯಿ ಪಾಸ್ ತೆಗ್ಸಿದ್ರು, ನೀವು ಬಸ್ ಹತ್ತಕ್ಕ ಗುಡಿ ಹತ್ರ ಬಿಡೋಕ್ಕಲ್ಲ ಅಂತ ಹೇಳಿ ಹಿಂದಕ್ಕೆ ಬಿಟ್ಬಿಟ್ಟ. ಈಗ ಅಲ್ಲಿಂದ ಇಸ್ಕಾನ್ ಟೆಂಪಲ್ ನಡ್ಕೊಂಡು ಹೊಂಟಿವಿ. ಸೊ ಇವಾಗ ಇಸ್ಕಾನ್ಗೆ ಹೋಗಲ್ಲ, ಒರೇನ್ ಮಾಲಿಗೆ ಹೋಗ್ತೀವಿ. ಅಲ್ಲಿ ನೋಡ್ಕೊಂಡು ಆಮೇಲೆ ಇಸ್ಕಾನ್ ಟೆಂಪಲ್ಲಿಗೆ ಬರ್ತೀವಿ. ಅಲ್ಲಿಂದ ಮಾಲಿಗೆ ಅವ್ರ ಹುಡುಗಿರ ಜೊತೆ ಅವ್ರ ಬೆಸ್ಟ್ ಫ್ರೆಂಡ್ ಈ ಥರ ಬಂದ್ರೆ ನಾವು ನಮ್ಮ ಪಾಂಡುಗಳ ಜೊತೆ ಬಂದೀವಿ. ಇಲ್ಲೊಂದು ಬ್ಯೂಟಿ ಕಾಣಾಕತ್ತಿ. ನನ್ನ ಕಣ್ಣು ಬರೀ ಆ ಕಡೆ ಹೋಗತ್ತಿ. ಹೊಂಟ್ವಿ. ಎಲ್ಲಿ ನೋಡಿದ್ರು ಬರೀ ಕಪಲ್ಸ್ ಪೇರ್ಸ ಕಾಣಕತ್ತವು. ಸಿಂಗಲ್ಸ್ ಎಲ್ಲರೂ ಇದ್ರು, ಅದು ನಾವ ಅನ್ಸುತ್ತೆ. ಅಂತೂ ಇಂಥ ಒರೇನ್ ಮಾಲಿಗೆ ಬಂದ್ವಿ.
ಅಲ್ಲ ಮಧ್ಯರಾತ್ರಿ 12 ಗಂಟೆ ಮಧ್ಯಾಹ್ನ 12 ಗಂಟೆಗೆ ರೂಮ್ ಬಿಟ್ಟು ಹೊರನ್ ಮಾಲಿಗೆ ಬಂದ್ವಿ ಇಂಟರ್ನ್ಶಿಪ್ ಮಾಡಕ್ಕಂತ ಬಂದ್ರೆ ಇದೆಲ್ಲ ಚೆಕ್ ಮಾಡಿ ಒಳಗೆ ಬಿಡ್ತಾರ. ನಾವೇನು ತಗೊಳಲ್ಲ, ಸುಮ್ಮನೆ ಹಂಗೆ ಹೋಗಿ ವಾಪಸ್ ಬರ್ತೀವಿ. ಈ ಸರಲ್ಲ ನಮ್ಗೆ 50,000 ಸಂಬಳ ಯಾಕಂದ್ರೆ ನಮ್ದು ಬಜೆಟ್ 24 LP ಪ್ಯಾಕೇಜ್ ಇರೋ ಒಂದು ಜಾಬ್ ಆಗೈತಿ. ಅದ್ರದ್ದು ಪ್ಯಾಕೇಜ್ ಇನ್ನೂ ಕೊಟ್ಟಿಲ್ಲ. ಎಲ್ಲರಿಗೂ ಪ್ಯಾಕೇಜ್ ಸೆಲೆಕ್ಷನ್ ಜಾಬ್ ಸಿಕ್ಕೋ ದುಡ್ಡು ಬರ್ತೈತಿ. ನಮಗೆ ಪ್ಯಾಕೇಜ್ ಆಗಿಲ್ಲ ಏನಿಲ್ಲ. ಸೊ ಇದು ಓರಿಯನ್ ಮಾಲ್ ಎಂಟ್ರಿ. ಸೊ ಇವತ್ತು ಹುಡುಗಿಯರ್ ಕಾಣಲಿ ಹಿಂಗೆ ಈ ಮಾಲ್ನಾಗ ನಮ್ಗೆ 10,000 ಕೊಟ್ಟು ಶಾಪಿಂಗ್ ಮಾಡ್ಕೊಂಬ ಅಂದ್ರೆ 10,000 2 ನಿಮಿಷದಾಗ ಖಾಲಿ ಮಾಡ್ತೇವೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಪ್ರತಿಯೊಂದೂ 1000 ಮೇಲೆ ಇರುತ್ತೆ. ಅಲ್ಲಿ ಸಿಗೋ ಡ್ರೆಸ್ ನಮ್ಮ ಹೊರಗಡೆ ಸಿಗುತ್ತೆ 300-200 ರೂಪಾಯಿಗೆ. ಇಲ್ಲೆಲ್ಲ 500-600 ರೂಪಾಯಿ ಐತಿ. ಇಲ್ಲಿ ಸಿಗೋ ಪ್ಯಾಂಟ್ ನಮ್ಮ ಸೈಡ್ 600 ರೂಪಾಯಿ ಸಿಗುತ್ತೆ. ಇಲ್ಲೆಲ್ಲ 1000 ಮೇಲೆ ಇರುತ್ತೆ. ಸೊ ಅವ್ನು ಕೇಳಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಯಾಕಪ್ಪ ಅಂತಂದರೆ ಇಲ್ಲೆಲ್ಲ ಎಕ್ಸ್ಪೆನ್ಸಿವ್. ಸೊ ನಾವು ಬಂದಿರೋದೇನು ನೋಡೋಕೆ ಮತ್ತು ಫೋಟೋ ತಗೊಳಕ್ಕೆ ಅದು ಮಾಡ್ಕೊಂಡು ಹೋಗೋಣ. ಬಾ ಇಲ್ಲೇ ಬಾ ಬರಲಿ. ಮಾಲ್ ಒಳಗೆ ಅದನ್ನ ಇದನ್ನ ತಗೋಣ. ಎಲ್ಲರೂ ಮಾಲ್ ಒಳಗೆ ಹುಡುಗಿ ಕೇಳ್ಕೊಂಬಂದ್ರೆ ನಾನು ನಮ್ಮ ದೋಸ್ತ ಕೇಳ್ಕೊಂಡ್ಬಿಟ್ಟು ಎಲ್ಲಿ ಯಾಕೆ ವಿಡಿಯೋ ಮಾಡಕತ್ತಿ ಅಂತ ಕೇಳಿರ್ಲಿಲ್ಲ. ಅವ್ನು ಅಲ್ಲಿ ಅಣ್ಣದನ್ನ ಸೆಕ್ಯೂರಿಟಿ ಬಂದು ವಿಡಿಯೋ ಯಾಕೆ ಮಾಡಕತ್ತಿ ಅಂತ ಬೈ ಏನೋ ಪ್ರಾಬ್ಲಮ್ ಇಲ್ಲ ಹೋಗಂತ. ನಾವು ಇಂಟರ್ನ್ಶಿಪ್ ಕಂಪ್ನಿ ಒಳಗೂ ಸೆಕ್ಯೂರಿಟಿನ ಮರ್ಯಾದೆ ಕೊಡಲ್ಲ ನಮಗೆ. ಅವ್ನು ನಮ್ಮ ಡ್ರೆಸ್ ನೋಡ ಯಾಕೆ ಕೇಳಿದ್ದು ಏನೋ ಗೊತ್ತಿಲ್ಲ. ವಿಡಿಯೋ ಯಾಕೆ ಮಾಡಕತ್ತಿ ಅಂತ ಕೇಳಿದ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಇಂಟರ್ನ್ಶಿಪ್ಪಿಗೆ ಅಂತ ಬಂದು ಜಾಲಿ ಮಾಡಕತ್ತೀವಿ. ಕೈಯಾಗ ಹಾಕೊಂಡೆ ಸಂಬಳ ಇಲ್ಲ ಅಂದ್ರೂ ಮಾಡೋ ಶೋಕಿ ಮಾತ್ರ. ಹಾಂ ನೋಡ್ರಿ ಗಾಯ್ಸ್, ಪ್ರತಿ ಸಲ ಇಲ್ಲಿ ಬಂದರೂ ನಾವು ನೋಡ್ಕೊಂಡು ಅಲ್ಲಿ ಮೇಲೆ ಒಂದು ಫೋಟೋ ತಗ್ಸ್ಕೊಂಡು ಹೋಗ್ತೀವಿ. ಅಲ್ಲಿ ಹಿಂದೆ ಬ್ರಿಗೇಡ್ ಸೆಂಟರ್ ಅಂತ ಬಿಲ್ಡಿಂಗ್ ಐತಿ. ಆ ಬಿಲ್ಡಿಂಗ್ ಹತ್ರ ಒಂದು ಫೋಟೋ ತಗ್ಸ್ಕೊಂಡು ಹೋಗ್ತೀವಿ. ಸೊ ಇವತ್ತು ಇಲ್ಲಿ ಏನಾದರೂ ತಿನ್ಬೇಕಂತ ಪ್ಲ್ಯಾನ್ ಮಾಡೀವಿ. ಅದು ಎಷ್ಟಾದ್ರೂ ದುಡ್ಡಾಗಲಿ ಪರವಾಗಿಲ್ಲ, ನಮ್ದು ಒಂದೇ ಸ್ಯಾಲ್ರಿ ಇಲ್ಲೇ ಹೋಗಿ ಆದರೂ ತಿಂತೀವಿ. ಯಾಕಪ್ಪ ಅಂತಂದ್ರೆ ಹೊಟ್ಟೆ ಸತಿ ಆಲ್ಮೋಸ್ಟ್ ಇಲ್ಲೆಲ್ಲ ಬೆಳಿಗ್ಗೆ ಏನು ತಿಂದೇವೆ ಅಂದ್ರೆ ಹಪ್ಪಳದಂತ ಪುರಿ ತಿಂದೇವಿ. ನಾನು ಉಪ್ಪಿಟ್ಟು ತಿಂದೇನೆ ಅದ್ರ ಜೊತೆ. ಆಮೇಲೆ ಸಾಂಬಾರ್ನಂತ ಸಾಗು ತಿಂದೇವಿ. ಆಲ್ಮೋಸ್ಟ್ ಇಲ್ಲಿ ಬರೋರು ಎಲ್ಲರೂ ಇಂಜಿನಿಯರ್ಸ್ ಇರ್ತಾರೆ. ಯಾಕಪ್ಪ ಅಂದರೆ ಇಂಟರ್ನ್ಶಿಪ್ ಮಾಡೋಕ್ಕಂತ ಬಂದು ಸಂಡೇ ಇರುತ್ತೆ, ಎಲ್ಲರೂ ಬಂದುಬಿಡ್ತಾರೆ. ಡ್ರೆಸ್ ನೋಡೋಕ್ಕಂತ ಬಂದೀವಿ ಬ್ರೋ. 30 ಸೈಜ್ ಪ್ಯಾಂಟ್ ಹೌ ಮಚ್ ಬ್ರೋ? Starting 2,500 ಪರ್ ಪೀಸ್. ವೈ ಬ್ರೋ 2000 per piece? Which brand bro? More expensive, very expensive bro. Discount any discount bro? Okay, thank you. Guys, ಈ ಪ್ಯಾಂಟ್ 600 ರೂಪಾಯಿ, ನಮ್ಮೂರಾಗ 700 ರೂಪಾಯಿ. ಅವ್ನು ಕೇಳಿದ್ರೆ 2000 ಪರ್ ಪ್ಯಾಂಟ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಹೊಲ್ಸಿರೋ ನಮ್ಮೂರೇ ನಮಗೆ ಬೆಟರ್ ಅಂತ ಅನ್ಸುತ್ತೆ. ಸೊ ಇಲ್ಲೇನೇ ಪರ್ಚೇಸ್ ಮಾಡೋಕ್ಕಾಗಲ್ಲ ನಮ್ಮ ಕಡೆ. ಐ ಥಿಂಕ್ ನಮಗೆ ನಮ್ಮೂರೇ ಬೆಟರ್. ಬಟ್ಟೆ ತಗೊಳ್ಳೋಕೆ ನಮ್ಮ ಮನೇಲಿ ಡೈರೆಕ್ಟ್ ಹೊಡಿತಾರೆ. 2,000ಕ್ಕೆ ಎರಡು ಜಾತ್ರೆ ತಗೋಣಂತ ಬಟ್ಟೆ ಕೊಡ್ತಾರೆ. 2,000 ಕೊಟ್ಟು 2 ಜಾತ್ರೆ ಮಾಡೋ ಅಂತಂದು ಹೇಳಿರ್ತಾರೆ. ಇಲ್ಲಿ ಬಂದು 2,000 ರೂಪಾಯಿ ಒಂದು ಪ್ಯಾಂಟ್ ಅಂತಂತ ಕೇಳಿದ್ರು ಬ್ರ್ಯಾಂಡೆಡ್ ಅಂತ. ಯಾವ ಬ್ರ್ಯಾಂಡ್ ಅಂತ ಕೇಳಿದ್ರು ಆ ಬ್ರ್ಯಾಂಡ್ ಹೆಸರು ಏನೋ ಹೇಳಿದ. ಇದು 2,000 ಪ್ಯಾಂಟಿಗೆ ಕೊಟ್ಟರೆ ಮಾಡಿಗೆಲ್ಲಿಂದ ಸ್ವರ್ಗ ರಪ್ಪ ಅಂತ ಪಾಸ್ ಆಗೋಯ್ತು ಗೈಸ್. ಈ ಥರ ಇದೆ ಎಲ್ಲ ಫ್ಲೋರಲ್ಲಿ ಲೈಟಿಂಗ್ಸು ಅದು ಇದು ಹುಡುಗಿಯರ ಜಗಲ್ಲ ಅಂತಾರ. ಸೊ ನೀವೇನಾದ್ರೂ ಬಂದ್ರೆ ಓರಿಯನ್ ಮಾಲ್ ಯಾರೋ ಮಿಸ್ ಮಾಡಿಬಿಡ್ರಿ. ಅಲ್ಲಿ ಮುಂದೆ ಇಸ್ಕಾನ್ ಟೆಂಪಲ್ ಐತಿ. ಇವತ್ತು ಸಂಡೇ ಫುಲ್ ಕ್ರೌಡ್ ಇರುತ್ತೆ. ಸೊ ಅಲ್ಲೊಂದು ಮದುವೆ ಐತಿ. ಅದು ಮದುವೆ ಯಾರ್ದಂತ ಗೊತ್ತಿಲ್ಲ. ಸೊ ಅಲ್ಲಿ ಹೋಗ್ಬೇಕಂತ ಅನ್ಕೊಂಡಿವಿ. ಅಲ್ಲಿ ಹೋಗಿ ಫೋಟೋ ತೆಗ್ಸ್ಕೊಂಡು ಇನ್ನು ಹೋಗೋಣಂತ. ಗೈಸ್ ನಮ್ಮ ಮಾರುತಿ ಬಂದ. ನಮಸ್ಕಾರ ಬೈ, ಚೆನ್ನಾಗದವ್ರಿ ನೀವು? ನಮ್ದು ಎಲ್ಲ ಬ್ರೋ ಇವಂದು. ಕೊನೆಗೂ ನಮ್ಮ ಪಾಂಡು ಗ್ಯಾಂಗ್ ಕರ್ಕೊಂಡು ಬೆಂಗಳೂರಲ್ಲಿರೋ ಒಂದು ದೊಡ್ಡ ಮಾಲಿಗೆ ಬಂದಾಯ್ತು. ಸೊ ಒಂದು ಪ್ಯಾಂಟ್ ಕೇಳಿ ಬಂದ್ವಿ. ನೀನು ಇದ್ದಿಲ್ಲ 2,500 ಹೇಳಿದ ಬೇಡ ಬಾ. ಹಾಂ, ಸೊ ನಾವು ಇಲ್ಲಿ ಫೋಟೋ ತಗೊಳ್ಳೋಣ. ಆ್ಯಕ್ಚುಲಿ ಪ್ರತಿ ಸಲ ಬಂದಾಗ ಈ ಪ್ಲೇಸ್ ಇದೇ ಮಾಲಲ್ಲಿ ಇದೆ. ಈ ಮಾಲ್ ಆಗಲಿಲ್ಲ ಅಂದರೂ ಬೇರೆ ಮಾಲಲ್ಲಿ ನೆಕ್ಸ್ಟ್ ಟಾಕ್ಸಿಕ್ ಪಿಕ್ಚರ್ನ ನೋಡ್ಬೇಕಂತ ಅನ್ಕೊಂಡವಿ. ನೋಡೋಣ ಗೈಸ್. ಎಲ್ಲರೂ ಒಂದು 20 ರೂಪಾಯಿ ಹಾಕಿದ್ರು, ಒಂದು 820 ರೂಪಾಯಿ ಎಲ್ಲರೂ ಒಂದೊಂದು ತುತ್ತು ಖಾಲಿ ಖಾಲಿ ಸಾಕಷ್ಟೇ. ಒಟ್ಟು ಇಲ್ಲಿ ಬಂದವು ಏನೋ ಒಂದು ತಗೊಂಡ್ಕಿನ್ನ ಅಂತ ಒಟ್ಟು ಏನೊಂದು ರೇಟ್ ಕೇಳೋಣ ಫಸ್ಟ್. ನಮ್ಗೆ ರೇಟ್ ಓಕೆ ಆಯಿತು, ಫೈನ್.
ಇಲ್ಲ ರೋಡ್ ಸೈಡ್ ತಿನ್ನಿ. ಇಲ್ಲಿ ಹತ್ತಕ್ಕ ದಾರಿ ಎಲ್ಲಿದೆ? ನಾವು ನಮ್ಮ ಲೆವೆಲ್ ಮೇಂಟೈನ್ ಮಾಡ್ಬೇಕು ಬೈ, ಇಂಜಿನಿಯರ್ ಇದ್ದೀವಿ ನಾವು. ಇಂಜಿನಿಯರ್ 18 ಲಕ್ಷ ರೂಪಾಯಿ ಪ್ಯಾಕೇಜ್ ಐತೆ ನಂಗೆ. ನಾನು ಬೇಡ ಅಂತ ಅವಾಯ್ಡ್ ಮಾಡಿದೆ. ಬೇಡ ಅಂತ ಕೊಟ್ಟು ಅವ್ರಿಗೆ. ನಾವು ಸಣ್ಣದಿದ್ದಾಗ ಜಾತ್ರೆಗೆ ಹೋದ್ರೆ ಒಂದು ಸಣ್ಣ ರಿಮೋಟ್ ಕಾರ್ ತಗೊಳಕ ನಮ್ಮ ಮನೆಗೆ ಎಷ್ಟು ಕೇಳ್ತಿದ್ವಿ ಕೊಡಿಸು ಅಂತ. ಬಟ್ ಅವರು ಇದುವರೆಗೂ ರಿಮೋಟ್ ಕಾರ್ ಕೊಡಿಸಿಲ್ಲ. ಅವ್ರ ಲೈಫ್ ನೋಡ್ರಿ, 100-150 ರೂಪಾಯಿ ಕೊಟ್ಟು ಒಂದು 5 ನಿಮಿಷಕ್ಕೋಸ್ಕರ ಆ ಥರ ಎಲ್ಲ ಮಾಡ್ತಾರೆ. ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಅಂತ ಹೇಳ್ತಾರೆ. ಸೊ ಅದೆಲ್ಲ ಸುಳ್ಳು. ಮನಿ ಕ್ಯಾನ್ ಬೈ ಹ್ಯಾಪಿನೆಸ್. ದುಡ್ಡಿದ್ರೂ ಸಂತೋಷ, ಅದಿಲ್ಲ ಅಂತಂದ್ರೆ ದುಡ್ಡಿದ್ರೆ ನೆಮ್ಮದಿ ಅಂತಾರೆ. ಸೊ ಅದೆಲ್ಲ ಸುಳ್ಳು. ದುಡ್ಡಿದ್ರೂ ಇದೆಲ್ಲ ಅನ್ಬೋಸಕ್ಕಾಗೋದು. ಬಟ್ ಇಲ್ಲಿ ಒಂದು 5 ನಿಮಿಷಕ್ಕೆ ಇಡೀ ಮಾಲ್ ಫುಲ್ ತಿರುಗಿಬಿಟ್ವಿ. 5 ನಿಮಿಷಕ್ಕೆ 1, 2, 3, 4 ಕೋರ್ಸ್ ಅಂತ ಹೇಳಿದ್ವಿ. ಈಗ ಕೆಳಗಡೆ ಹೋಗಿ ಏನಾದರೂ ನೋಡ್ಕೊಂಡು ಅಲ್ಲಿ ಮುಂದೆ ಬ್ರಿಗೇಡ್ ಸೆಂಟರ್ ಐತೆ, ಅದು ಒಂದು ಸ್ವಲ್ಪ ಫೋಟೋ ತಗೊಂಡು ಸೀದಾ ಇಸ್ಕಾನ್ ಟೆಂಪಲ್ಗೆ ಹೋದ. ನಮ್ಮ ಮಾರುತಿ ಫ್ರೆಂಡ್ ಬಂದಿದ್ದಾರೆ, ಇಸ್ಕಾನ್ ಟೆಂಪಲ್ ಡೈರೆಕ್ಟ್ ಎಂಟ್ರಿ ಕೊಡ್ತಾರಲ್ಲ. ಸೊ ಅದನ್ನ ಈ ಕಡೆ ಅದೇನಂದ್ರೆ ಅಲ್ಲೊಂದು ಮದುವೆ ಐತೆ, ಮದುವೆ ಫಸ್ಟ್ ಗೈಸ್ ಓರಿಯನ್ ಮಾಲ್ ಎಕ್ಸ್ಪ್ಲೋರ್ ಮಾಡೋಕೆ ಒಂದು ಫುಲ್ ಇದನ್ನ ಬೇಕು. ಬಟ್ ಆ ಟೈಮ್ ನಮ್ಮ ಹತ್ರ ಎಲ್ಲ ಯಾಕೆ ಬಂದ್ರೆ ಆಲ್ರೆಡಿ ಟೈಮ್ ಆಗೋಗಿದೆ. ಗೈಸ್ ಇಲ್ಲಿ ಓರಿಯನ್ ಮಾಲ್ ಮುಗೀತು. ಇಪ್ಪ ಡಿಸ್ಕೌಂಟ್ ಟೆಂಪಲ್ ಹೊಂಟವಿ. ಯಾಕಂದ್ರೆ ಓರಿಯನ್ ಮಾಲ್ ಇನ್ನೂ ನೋಡೋದಿತ್ತು, ಬಟ್ ನಮ್ಮ ಹತ್ರ ಟೈಮ್ ಇರಲಿಲ್ಲ. ಮನಿ ಐತಿ, ಟೈಮ್ ಅಲ್ಲ. ಐ ಡೋಂಟ್ ಹ್ಯಾವ್ ಎ ಟೈಮ್. ಸೊ ಮೋರ್ ಮನಿ ಅವೈಲೇಬಲ್ ಇನ್ ದಿಸ್ ಮೈ ಅಕೌಂಟ್. ಬಟ್ ಹೌ ಟು ಖರ್ಚು ಇಲ್ಲ, ಯೂಸ್ ಹೌ ಟು ಯೂಸ್ ಟೈಮ್ ಇರಲಿಲ್ಲ ಅಂತ ಬಿಟ್ಟು ಬಂದ್ವಿ. ಸೊ ನೆಕ್ಸ್ಟ್ ಟೈಮ್ ಬ್ರೋ, ಐ ನೋ ಯು ಡೋಂಟ್ ನೋ ಇಂಗ್ಲೀಷ್. ಪ್ಲೀಸ್ ಸ್ಟಾರ್ಟ್. ವಾಟ್ರಾ ಮೋರ್ ಮನಿ, ಹೌ ಟು ಸ್ಪೆಂಡ್ ಇನ್ ಓರಿಯನ್ ಮಾಲ್ ಮನಿ. ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡು, ಓದ್ಬಿಡ್ತೇನೆ. ಗೈಸ್ ರಫ್ತಾರ್ ರೊಕ್ಕ ಇತ್ತು, ಅದು ಖರ್ಚು ಮಾಡೋಕೆ ಆಗಲಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಟೈಮ್ ಇರಲಿಲ್ಲ. ಟೈಮ್ ಇಸ್ ಮನಿ ಬ್ರೋ. ಅದಕ್ಕೋಸ್ಕರ ಹೊರಗೆ ಬಂದ್ವಿ. ಸೊ ಇಸ್ಕಾನ್ ಟೆಂಪಲ್ಗೆ ಹೋಗಿ ಅಲ್ಲಿ ದೇವ್ರ ಪ್ರಸಾದ ಐತೆ, ಊಟ ಮಾಡ್ಕೊಂಡು. ಪ್ರಸಾದ ಮುಖ್ಯ. ಅದಾದ್ಮೇಲೆ ನಮ್ಮ ರಿಲೇಷನ್ ಒಂದು ಮದುವೆ ಐತಿ ಕನ್ವೆನ್ಷನ್ ಹಾಲ್ ಹತ್ರ. ಅವರು ಇಸ್ಕಾನ್ ಟೆಂಪಲ್ಗೆ ಡೈರೆಕ್ಟ್ ಎಂಟ್ರಿ ಐತಿ. ಅವರು ಇಲ್ಲಿ ಬಂದ್ರೆ ಯಾಕೆ ಬಂದಿರಿ ಅಂತ ಕೇಳ್ತಾರೆ. ಸೊ ನಮ್ಮ ಮಾರುತಿ ಅವ್ರ ಫ್ರೆಂಡ್, ನಮಗೂ ಫ್ರೆಂಡ್ ಆದ. ಅವ್ನು ಬಂದು ಇಲ್ಲಿ ನಮ್ಮ ಮೆಂಬರ್ಶಿಪ್ ಅನ್ನೋದಕ್ಕೆ ಇಲ್ಲ ಡೈರೆಕ್ಟ್ ಎಂಟ್ರಿ. ಇನ್ಫ್ಲೂಯೆನ್ಸ್ ಇತ್ತು ಅಂತ ಅಂದರೆ ಏನಾದರೂ ಮಾಡ್ಬೋದು ಅನ್ನೋಕ್ಕೆ ಪ್ರೂಫು. ಇವತ್ತು ನಮಗೆ ಒಂದು ಇದಾಯ್ತು. ಒಂದು ದುಡ್ಡು ಇರಬೇಕು, ಇಲ್ಲ ಇನ್ಫ್ಲೂಯೆನ್ಸ್ ಇರಬೇಕು. ಎರಡೂ ಇಲ್ಲ ಅಂತ ಅಂದರೆ ನಾರ್ಮಲ್ ಪೀಪಲ್ ಆದರೆ ಸುತ್ತರ್ಕೊಂಡು ನಾವು ದೇವ್ರ ದರ್ಶನ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ನಮ್ಮ ಗೆಳೆಯ ಸಿಕ್ಕಕ್ಕೆ ಇವತ್ತು ನಮ್ಮ ಕೃಷ್ಣನ ದರ್ಶನ ನೇರವಾಗಿ ಸಿಗತೈತಿ. ದರ್ಶನ ಮಾಡ್ಕೊಂಡು ಪ್ರಸಾದ ಇರುತ್ತೆ ಇವತ್ತು. ಇರ್ತದೆ. ಬೆಳಗ್ಗೆ ಜಲ್ದಿ ಬಂದಿದ್ರೆ ಜಲ್ದಿ ಜಾಸ್ತಿ ಸಿಗುತ್ತೆ ಪ್ರಸಾದ. ಈಗ ಅಂದ್ರೆ ಊಟ ಇರ್ತದೆ. ನಾವು ಅವಸರ ಬಂದಾಗ ಊಟ ಮಾಡಿದೆ. ಪ್ರಸಾದ ನಾರ್ಮಲ್ ಇದು ಬಟ್ಲಾಗ, ಅದು ಬಟ್ಲಾಗ ಕೊಡೋದು ಪ್ರಸಾದ ನಾರ್ಮಲ್. ಇನ್ನೊಂದು ಇರುತ್ತಲ್ಲ ಕೆಳಗೆ, ಇನ್ನೊಂದು ಕೆಳಗಿರ್ತದೆ. ಅದು ಇವಾಗ ಬಂದಾಗಿರ್ತದೆ. ಎಷ್ಟು ಎರಡೂವರೆಗೆ ಮುಗೀತದೆ, ಕ್ಲೋಸ್ ಆಗ್ತದೆ. ಇರಲಿ ಅದನ್ನ ಊಟ ಅದೇ ಮಾಡಿ. ಬರೀ ಸಂಡೇ ಇನ್ನು ಜಲ್ದಿ. ಅಲ್ಲಿ ನಮ್ಮ ಮಾಮಾರ ಮದುವೆ ಇತ್ತ, ಸಿಕ್ಕರೆ ಓಕೆ, ಇಲ್ಲ ಅಂದ್ರೆ ಇಲ್ಲ. ನಮ್ಮ ಮಾವ ಒಂದೇ ಸಲ ಕರೆದ, ಇನ್ನೊಂದು ಸಲ ಕರೆದ್ರೆ ಹೋಗ್ತಿದ್ವಿ ನಾವು. ಕಾಯ್ಸ್ ಯಾವ ಮೆಂಬರ್ಶಿಪ್ ಅದ? ನಾವು ಸುಳ್ಳು ಹೇಳಿ ನಡೀತಂಗೆ ಕೇಳಿಲ್ಲ ಅಲ್ಲಿಗೆ. ಗೊತ್ತಿತ್ತು ನನಗೆ. ಹಾಂ ನಮ್ಮ ಮೊನ್ನೆ ಫ್ರೈಡೇ 2 ದಿನ ಹಿಂದೆ ಬಂದಿದ್ವಿ. ಆಯ್ತು. ಅಲ್ಲಿಂದ ಡೈರೆಕ್ಟ್ ಸೀದಾ ಎಂಟ್ರಿ ಈ ಕಡೆ ಆಯ್ತಾ. ನಾವು ಹಳ್ಳೆ ಹಚ್ಚಿ ಅದು ಅಲ್ಲಿ ಅಲ್ಲಿ ಹತ್ತಿ ಬರಲಿಲ್ಲ. ಸೊ ಎಂಟ್ರೆನ್ಸ್ ಚಪ್ಪಲಿ ಎಲ್ಲಿ ಬಿಡೋದು ಇಲ್ಲನಾ? ಎಕ್ಸಿಟ್ ಈ ಕಡೆನಾ? ಎಕ್ಸಿಟ್ ಯಾವ ಕಡೆ ಮತ್ತೆ? ಎಕ್ಸಿಟ್ ಹಿಂಗಷ್ಟು ಹಿಂಗೆ ಎಕ್ಸಿಟ್ ಇಲ್ಲ, ಹಿಂಗೆ ಬಂದು ಹಿಂಗೆ ತಗೊಂಡು ಹೋಗೋದು. ಹಾಂ ಕೊನೆಗೂ ಕೃಷ್ಣನ ಎಂಟ್ರಿ ಅಲ್ಲ, ಏನ ದರ್ಶನ ಅಲ್ಲ, ಕೃಷ್ಣನ ಬೆಳಕು ಬಿಸಿಲನ್ನ ಕಾಣತೈತಿ. ಬ್ಯಾಗ್ ಈಗ ತರಬೇಡ್ರಿ ಅಂತ ಹೇಳ್ಯಾರ. ಇಲ್ಲಿ ತರಬೇಡ್ರಿ ಬ್ಯಾಗ್ನ. ಈ ಥರ ಎಲ್ಲ ಸೂಚನಾ ಫಲಕಗಳನ್ನ ಹಾಕಿರ್ತಾರೆ. ಎಲ್ಲರ ನಿಯಮಗಳನ್ನ ಪಾಲಿಸಿ. ನೀವೇನಾದರೂ ಸುಸ್ತಾ ಬಂದರೆ ನೀರು ಇಟ್ಟಿರ್ತಾರೆ, ಫಸ್ಟ್ ನೀರು ಕುಡೀರಿ. ಗೈಸ್ ಅಲ್ಲಿ ಹಣ್ಣು ಕಾಯಿ ಇಟ್ಟಿದ್ರು. ಸೊ ಹಣ್ಣು ಕಾಯಿ ಹೂ ತಗೋಣ ಅಂತ ಅಂದ್ವಿ. ಇವನೇನಂತ ಗೊತ್ತಾ, ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಹಣ್ಣು ಹೂವು ಕಾಯಿ ಎಲ್ಲ ಯಾಕೆ ಅಂದ. ಮನೆಗೆ ಒಂದು ಸ್ವಲ್ಪ ಫೋಟೋ ತಗೊಂಡು ಹೋರಾಗ ಎಲ್ಲ ಜನ ಆಟ ಬರ್ತಾರೆ. ಯಾಕಪ್ಪ ಅಂದ್ರೆ ಫುಲ್ ರಶ್ ಇರುತ್ತೆ. ಜನಕ್ಕೆ ಸಿವಿಕ್ ಸೆನ್ಸ್ ಇಲ್ಲ. ವಾಟರ್ ಟ್ಯಾಂಕ್ ಬಿಡ ಅಲ್ಲಿ ನೋಡಿ ಫ್ರೆಂಡ್ಸ್ ಅಲ್ಲಿ ಲಾಗ್ ಮಾಡಕತ್ತಾಗಿ ಬಂದು ಸೆಕ್ಯೂರಿಟಿ ವಾಟರ್ ಟ್ಯಾಂಕ್ ಬಿಡ. ಫೋಟೋ ವಿಡಿಯೋ ಅನ್ನು ನಿಷೇಧಿಸಲಾಗಿದೆ. ಸಂಜೆ ಒಂದು ಹಾಕ್ಸ್ಕೊಂಬಂದ್ರೆ 2 ಹಾಕ್ಸ್ಕೊಂಬಂದ್ರೆ ಪ್ರಸಾದನ ಫ್ರೀ ಅಂತಂದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಪ್ರಸಾದ ಇರುತ್ತೆ, ಪ್ರಸಾದ ತಿಂದು ಇಲ್ಲಿ ನೀರಿರುತ್ತೆ, ನೀರು ಕುಡೀರಿ. ನೀರು ಕುಡಿದು ಕೆಳಗಡೆ ಹೋಗಿ ಸೀದಾ ಎಕ್ಸಿಟ್ ಅಷ್ಟೇ. ಇಸ್ಕಾನ್ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ಏನೋ ತಿನ್ನೋಣ ಅಂತಂದು ಬಂದ್ವಿ. ದೋಸೆ ತಿನ್ನೋಣ ಅಂದರೆ ಅವ್ನು ಬ್ಯಾಡವಾಲೆ ಅಂದ. ಅನ್ನ ಸಾರು ಉಣ್ಣನಂದ್ರೆ ಇನ್ನೊಬ್ಬನ ದಿನ ಅನ್ನ ಸಾರು ತಿಂತೇವೆ, ಬ್ಯಾಡ್ಲೆ ಬೇರೆ ಏನಾರ ತಿನ್ನೋಣ ಅಂದ.
ಅದಕ್ಕೋಸ್ಕರ ಈಗ ಪಿಜ್ಜಾ ತಿನ್ನಕೊಂಡವಿ ಡಾಮಿನೋಸ್ ಪಿಜ್ಜಾಗ. ಓರಿಯನ್ ಮಾಲ್ನಾಗ ಪಿಜ್ಜಾ ಇತ್ತು, ಬಟ್ ಅಲ್ಲಿ ರಶ್ ಇರೋ ಪ್ರಯುಕ್ತ ಬಿಟ್ಟು ಬಂದ್ವಿ. ಇವಾಗ ಇಲ್ಲಿ ರಾಜಾಜಿನಗರ ಹೊಟ್ಟಿವಿ. ಅಲ್ಲಿ ಹೋಗಿ ಪಿಜ್ಜಾ ಏನಾರ ತಿಂದು ಅಲ್ಲಿಂದ ನಮ್ಮ ಮನೆಗೆ ನಾವು ಫ್ರೆಂಡ್ಸ್ ಹೊಟ್ಟೆ ಹಸ್ತಿತ್ತು. ಓರಿಯನ್ ಮಾಲಲ್ಲಿ ಪಿಜ್ಜಾ ಮಿಸ್ ಆಗಿದ್ದಕ್ಕೆ ರಾಜಾಜಿನಗರದಲ್ಲಿ ಪಿಜ್ಜಾ ತಿನ್ನಕ್ಕೆ ಬಂದಿವಿ. ನಡ್ಕೊಂಡು ಬಂದಿವಿ 1.5 ಕಿಲೋಮೀಟ್ರ್. ಸೊ ಇವಾಗ ಆರ್ಡರ್ ಮಾಡಿದ್ದೀವಿ. ನಾವೀಗ ಪ್ರೆಸೆಂಟ್ ಎಲ್ಲಿದ್ದೀವಿ ಅಂದರೆ ಪಿಜ್ಜಾ ಹಟ್ ಒಳಗಿದ್ದೀವಿ. ಅದು ರಾಜಾಜಿನಗರದಲ್ಲಿದೆ. ಸೊ ನೀವೇನಾದರೂ ಬಂದರೆ ಓರಿಯನ್ ಮಾಲಲ್ಲಿ ತಿನ್ನಿ, ಇಲ್ಲ ರಾಜಾಜಿನಗರದಲ್ಲಿದ್ದರೆ ಇಲ್ಲೇ ತಿನ್ನಿ. ಸೊ ಇಲ್ಲಿ ನಾವೇ ಜಾಸ್ತಿ ಜನ ಇದ್ದೀವಿ, 6 ಜನ ಇದ್ದೀವಿ. 3 ಪಿಜ್ಜಾ ಬುಕ್ ಮಾಡಿದ್ದೀವಿ. ಇದು ಹೆಂಗಿರುತ್ತೆ ಟೇಸ್ಟ್ ಅಂತ ಆಮೇಲೆ ನೋಡಿ ಹೇಳ್ತೀನಿ. ಗೈಸ್ ಪಿಜ್ಜಾ ತಿಂದಮೇಲೆ ಈ ಹೋಟ್ಲ್ ಹೆಸರೇನು? ಶ್ರೀ ಇದು ವಿಚಿತ್ರ ಮುಂದೆ ಈ ಹೋಟ್ಲಿಗೆ ಹೋಗಿ 60 ರೂಪಾಯಿ ಒಂದು ದಾಸಿ, 10 ರೂಪಾಯಿ ಒಂದು ಚಾ ಕೊಡಿದ್ವಿ. ಸೀದಾ ನಾವು ಹೆಬ್ಬಗೋಡಿಗೆ ಹೋಗ್ತೀವಿ. ನಮ್ಮ 3 ಬಸ್ ಬಂತು, ಬೆಂಗಳೂರು ಹುಬ್ಳಿ. ಗೋಕಾಕ್ ಹುಬ್ಳಿ ಹಾವೇರಿ ಇದ್ರೆ ಮುಗೀತು ಸಾಕು. ಬರ್ರಿ ಅವ ನೋಡ್ಲಿಕ್ಕೆ ಎಂಪಸ್ಸಲ್ಲಿ ಹೊಸಣ ಹೆಂಗಿತ್ರಿ ದೋಸೆ? ಮಸ್ತ್ ಇತ್ತು. ಪುಕ್ಸಟ್ಲೆ ಅಂದ್ರೆ ಚೆನ್ನಾಗಿರ್ತೈತಿ. ದ್ವಾಸಿ ಪುಕ್ಸಟೆ ತಿಂದಿಲ್ಲ. ಗೈಸ್ ಕೊನೆಗೂ ನಮ್ದು ಇವತ್ತು ಟುಡೇ ಟ್ರಿಪ್ ಮುಗಿಸ್ಕೊಂಡು ನಮ್ಮ ರೂಮಿಗೆ ನಾವು ಬಂದ್ವಿ. ಬಸ್ಸಿಗೆ 80 ರೂಪಾಯಿ ಪಾಸ್ ಇತ್ತು. ಯಾವ ಪಾಸ್ ಇತ್ತು 80 ರೂಪಾಯಿ ಪಾಸ್ ಸಿಗ್ತಾ ಏನೋ ಗೊತ್ತಿಲ್ಲ. ನನಗಂತೂ ಹೆಡ್ಏಕ್ ಬಂದ್ಬಿಟ್ಟೈತಿ. ಯಾಕ ಈಗ ಹೋಗಿ ಸುಮ್ಮನೆ ಮಕ್ಕಳಂದ್ರಿ. ಊಟಕ್ಕೆ ಏನು ಮಾಡ್ತಿ? ಗಾಯ್ಸ್ ಇದು ಹೆಬ್ಬಗೋಡಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿಸಿರ. ಇದು ಕೆಳಗೆ ಸುರಂಗ ಮಾರ್ಗ. ಇಲ್ಲಿಂದ ಸಿಂಹಗರ್ಜನೆ ಅಂತ ಇದ್ರ ಹೆಸರು. ಇಲ್ಲಿಂದ ಸೀದಾ ಅಂಬಾರಿ ಇರುತ್ತಲ್ಲ ಆ ರೂಮಿಗೆ ಕರ್ಕೊಂಡು ಹೋಗುತ್ತೀವಿ. ಈ ಗವೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಇಲ್ಲಿ ಇದು ಐತಿ ಏನದ ಕಿಂಡಿ. ಅಲ್ಲಿ ಆಸಿ ಇಲ್ಲ ಕೆಳಗಿಡೋದು. ಈ ಸಿಂಹಗರ್ಜನೆ ಎಲ್ಲಿ ಹೋಗತ್ತೆ ಅಂತ ತೋರಿಸ್ತಾನೆ ಬನ್ನಿ ಮುಂದೆ. ಇದು ಎಲ್ಲಿ ಹೋಗತ್ತೆ ಸಿಂಹಗರ್ಜನೆ ರೂಮ್ ಹೋಗತ್ತಿದೆ. ನವಗ್ರಹ ಪಿಕ್ಚರ್ ಎಲ್ಲ ಇಲ್ಲೇ ಮಾಡಿರೋ ಕಾಣ್ತಾರೆ ನೋಡ್ರಿ. ಅಷ್ಟೆಲ್ಲ ಐತಿ ಇಲ್ಲೆಲ್ಲ ಲೈಟ್ ಎಲ್ಲ ನಾವು ಹಚ್ಚೇವಿ ಆಗ್ಲೇ. ಈಗ ತರ ಬೆಂಕಿ ಹಚ್ತಾರ, ಇಲ್ಲಿ ನಾವು ಲೈಟ್ ಹಚ್ತೇವಿ. ಫ್ರೆಂಡ್ಸ್ ಅಂತೂ ಇಂತೂ ಸಂಡೇನ ಫುಲ್ ಪೀಸ್ ಆಗಿ ಬೆಂಗಳೂರು ಟ್ರಾಫಿಕಲ್ಲಿ ತಲೆನೋವು ಅದು ಇದು ಅನ್ಕೊಂಡು ಅದು ಇದು ಓರಿಯನ್ ಮಾಲು ಪಿಜ್ಜಾ ಗಿಜ್ಜಾ ಅನ್ಕೊಂಡು ಎಲ್ಲ ಮುಗಿಸ್ಕೊಂಡು ರೂಮಲ್ಲಿ ಪೀಸ್ ಆಗಿ ನೆಮ್ಮದಿಯಾಗಿ ಚಿಕನ್ ಊಟ ಮಾಡ್ಬೇಕಂತಂದು ನಮ್ಮ ಭಟ್ರು ಚಿಕನ್ ಮಾಡಿದ್ರು. ಚಿಕನ್ ಹೆಂಗಾಗೈತಿ ಅಂತಂದು ಊಟ ಮಾಡಿ ಹೇಳ್ತೀವಿ. ಆಮೇಲೆ ಇನ್ನೊಬ್ರು ಇಲ್ಲಿ ಭಟ್ರು ಇದಾರ, ಇವರು ವೆಜಿಟೇಬಲ್ ಭಟ್ರು ಎಲ್ಲದಾರ. ಬರ್ರಿ ಭಟ್ರೆ ಬಾತ್ರೂಮಲ್ಲಿ ಗಂಗಾಳ ತೊಳಿತಿದಾರ. ಸೊ ಇವರು ಮೊಸರು ಬಜ್ಜಿ ಮಾಡಿದಾರ. ಮೊಸರು ಬಜ್ಜಿ ಇವ್ರದ್ದು ಅನ್ನ, ನಮ್ದು ಚಿಕನ್ ಅನ್ನ. ಇನ್ನೊಬ್ಬ ತೆಲ್ಲ ಒಂದು ಮಕ್ಕಂಡಿದಾನ. ಇನ್ನೊಬ್ಬ ಟೇಸ್ಟ್ ಐತಿ. ನೋಡ್ರಿ